ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯ ವ್ಲಾಗ್ಸ್ ಇನ್ ಕನ್ನಡ. ಮುದ್ದು ಮುದ್ದಾಗಿ ಮಾತಾಡುವಾಗ ನಿನ್ನ ಚಂದ ಎಂದು ಚಂದ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನು ಇವಾಗ ಒಂದು ಸ್ಕಿನ್ ನ ತೋರಿಸ್ತೀನಿ. ಆ ಸ್ಕಿನ್ ನ ನೋಡ್ಕೊಂಡ್ ಬನ್ನಿ. ಸೊ ನೋಡಿದ್ರಿ ಅಲ್ವಾ, ಇವ್ರ ಸ್ಕಿನ್ ಅಲ್ಲಿ ಒಂದು ಬ್ಲಾಕ್ ಮಾರ್ಕ್ಸ್ ಆಗಿರ್ಬೋದು, ಡಾರ್ಕ್ ಸ್ಕಿನ್ ಆಗಿರ್ಬೋದು, ಬ್ಲಾಕ್ ಸರ್ಕಲ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಸನ್ ಬರ್ನಿಂಗ್ ಆಗಿರ್ಬೋದು, ಪಿಗ್ಮಿಟೇಷನ್ ಇರ್ಬೋದು, ಯಾವುದೇ ರೀತಿಯ ಚರ್ಮದ ಕಲೆಗಳು ಒಂದ್ ಸ್ವಲ್ಪನೂ ಕೂಡ ಕಾಣ್ತಾ ಇಲ್ಲ. ಸೊ ಇದೇ ರೀತಿ ನಿಮ್ ಸ್ಕಿನ್ ಕೂಡ ಇರ್ಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಮೊದಲಿಂದ ಕೊನೆವರೆಗೂ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಸೊ ನೋಡಿ ಫ್ರೆಂಡ್ಸ್, ಎಲ್ರಿಗೂ ಕೂಡ ಈಗಿನ ಜನರೇಷನ್ ಅಲ್ಲಿ ಫೇಸ್ ಅಲ್ಲಿ ಏನಾದ್ರೂ ಒಂದ್ ಕಲೆ ಇದ್ದೇ ಇರುತ್ತೆ. ಬ್ಲಾಕ್ ಮಾರ್ಕ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು, ಅಥವಾ ಪಿಂಪಲ್ ಮಾರ್ಕ್ಸ್ ಆಗಿರ್ಬೋದು, ಅದೇ ರೀತಿ ಓಪನ್ ಪೋರ್ಸ್ ಆಗಿರ್ಬೋದು, ಮತ್ತೆ ಇನ್ ಕೆಲವೊಂದು ಮಾರ್ಕ್ಸ್ ಗಳು ಚುಕ್ಕಿಗಳು ಇರ್ಬೋದು, ಏನೋ ಒಂದು ಸ್ಕಿನ್ ಅಲ್ಲಿ ಇದ್ದೇ ಇರುತ್ತೆ. ಸೊ ನಮ್ಮ ಮುಖನೂ ಕೂಡ ತುಂಬಾ ಚೆನ್ನಾಗಿ ಶೈನಿಶ್ ಆಗಿ, ಗ್ಲಾಸಿ ಆಗಿ, ತುಂಬಾ ಫೇರ್ ಆಗಿ ಕಾಣಿಸ್ಕೊಬೇಕು ಅಂತಂದ್ರೆ ನಾವು ದಿನ ಯೂಸ್ ಮಾಡುವಂತಹ ಕ್ರೀಮ್ ಅಲ್ಲಿ ಈ ಎರಡು ಕ್ರೀಮ್ ನ ಆಡ್ ಮಾಡ್ಕೋಬೇಕು. ಸೊ ಆ ಒಂದು ಕ್ರೀಮ್ಸ್ ತುಂಬಾ ಕಾಸ್ಟ್ಲಿ ಆಗಿರುತ್ತಾ, ತುಂಬಾ ಜಾಸ್ತಿ ಬೆಲೆಯಲ್ಲಿ ಇರುವಂತಹ ಕ್ರೀಮ್ಸ್ ಗಳನ್ನ ಸಜೆಸ್ಟ್ ಮಾಡ್ತೀರಾ? ನೋ. ಸೊ ಆ ಕ್ರೀಮ್ಗಳು ತುಂಬಾ ಜಾಸ್ತಿ ಬಜೆಟ್ ನಲ್ಲಿ ಸಿಗುತ್ತಾ, ಇಲ್ಲ ಕಮ್ಮಿ ಬಜೆಟ್ ನಲ್ಲಿ ಸಿಗುತ್ತಾ, ಅದು ಯಾವ ಕ್ರೀಮ್ಗಳು, ಅದನ್ನ ಹೇಗೆ ಯೂಸ್ ಮಾಡ್ಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ನಾವು ರೆಗ್ಯುಲರ್ ಆಗಿ ದಿನ ಮನೆಯಲ್ಲಿ ಮುಖ ತೊಳ್ಕೊಂಡಾದ್ಮೇಲೆ ಒಂದು ಫೇರ್ನೆಸ್ ಕ್ರೀಮ್ ನ ಡೈಲಿ ಬೇಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಇದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಈ ಒಂದು ಪ್ರೊಸೀಜರ್ ನ ನಾವು ಕರೆಕ್ಟ್ ಆಗಿರುವಂತಹ ಒಂದು ದಾರಿಯಲ್ಲಿ ನಡೆಸ್ಕೊಂತಾ ಹೋದ್ರೆ ನಮ್ಮ ಸ್ಕಿನ್ ಗ್ಲಾಸಿ ಆಗಿ ಮತ್ತೆ ಶೈನಿಶ್ ಆಗಿ, ಸ್ಕಿನ್ ಗ್ಲೋ ಆಗಿ ಕಾಣೋ ತರ ನಾವು ನಮ್ಮ ಮನೆಯಲ್ಲೇನೆ ಮಾಡ್ಕೋಬಹುದು. ಸೊ ನೋಡಿ ಫ್ರೆಂಡ್ಸ್, ನಾವು ದಿನ ಮಾಡ್ಕೊಳ್ಳುವಂತಹ ಮೇಕಪ್ ಅಲ್ಲಿ ಈ ಎರಡು ಪ್ರಾಡಕ್ಟ್ ನ ಕಂಪಲ್ಸರಿ ಆಡ್ ಮಾಡ್ಕೊಳ್ಳಿ. ಮತ್ತೆ ಮನೆಯಲ್ಲೇ ಇರ್ತೀವಿ, ಯಾವುದೇ ಕೆಲ್ಸಕ್ಕೆ ಹೋಗಲ್ಲ, ಏನಕ್ಕೂ ಹೋಗಲ್ಲ, ಆದ್ರೂ ಕೂಡ ಸ್ಕಿನ್ ತುಂಬಾ ಓಪನ್ ಪೋರ್ಸ್, ಸನ್ ಟ್ಯಾನ್ ಎಲ್ಲ ಆಗಿದೆ, ಚರ್ಮ ನೋಡೋದಿಕ್ಕೆ ಆಗದಂತವ್ರು ಕೂಡ ಈ ಒಂದು ಕ್ರೀಮ್ ನ ಈ ಒಂದು ಬೇಸ್ ನಲ್ಲಿ ನಾವು ಮನೆಯಲ್ಲೇ ಇರ್ತೀವಿ, ನಾವೇನ್ ಮೇಕಪ್ ಮಾಡ್ಕೊಳಲ್ಲ, ಮೇಕಪ್ ಮಾಡ್ಕೊಳ್ಳೋದು ಮಾತ್ರ ಈ ಒಂದು ಪ್ರಾಡಕ್ಟ್ ನ ಯೂಸ್ ಮಾಡ್ಬೋದು. ನಾವು ಯೂಸ್ ಮಾಡೋದಿಲ್ಲ ಅನ್ನೋ ಡೌಟ್ ಕೂಡ ಇರುತ್ತೆ. ಸೊ ಅವರು ಕೂಡ ಈ ಒಂದು ವಿಡಿಯೋನ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಸೊ ಫಂಕ್ಷನ್ಗೆ ಹೋಗೋರಾಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ಅದೇ ರೀತಿ ಕಂಪ್ನಿಗಳಲ್ಲಿ ಕೆಲಸ ಮಾಡಕ್ ಹೋಗೋರಾಗಿರ್ಬೋದು, ಫೇರ್ನೆಸ್ ಕ್ರೀಮ್ ನ ಅಷ್ಟೇ ಹಚ್ಕೊಂಡು ಮೇಕಪ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿಯ ರಿಸಲ್ಟ್ ಕೂಡ ಸಿಗೋದಿಲ್ಲ. ಇದರಿಂದ ಸ್ಕಿನ್ ತುಂಬಾನೇ ಡ್ಯಾಮೇಜ್ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಎಲ್ಲರೂ ಕೂಡ ಅವರು ಡೈಲಿ ಬೇಸ್ ನಲ್ಲಿ ಈ ಎರಡು ಕ್ರೀಮ್ ನ ಆಡ್ ಮಾಡ್ಕೊಂಡ್ರೆ ತುಂಬಾನೇ ಒಳ್ಳೆಯದು. ಆ ಕ್ರೀಮ್ಗಳು ಯಾವುದು ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಬಂದ್ಬಿಟ್ಟು ಒಂದು ಮಾಯಿಶ್ಚರೈಸರ್, ಇನ್ನೊಂದು ಸನ್ಸ್ಕ್ರೀನ್ ಲೋಷನ್. ಸೊ ಇದೇನೆಲ್ಲ ಉಪಯೋಗನ ತಂದ್ಕೊಡುತ್ತೆ ನಮ್ಮ ಸ್ಕಿನ್ಗೆ, ನಾವು ಈ ಸ್ಕಿನ್ಗೆ ಈ ಎರಡು ಕ್ರೀಮ್ ನ ಅಪ್ಲೈ ಮಾಡೋದ್ರಿಂದ ನಮ್ಗೆಲ್ಲ ಏನ್ ಬೆನಿಫಿಟ್ ಇದೆ ಅಂತ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಾನು ಎಲ್ಲೂ ಕೆಲ್ಸಕ್ಕೆ ಹೋಗಲ್ಲ, ಬಿಸ್ಲಿಗೆ ಹೋಗಲ್ಲ, ಮನೆಯಲ್ಲೇ ಇರ್ತೀನಿ, ಆದ್ರೂ ಕೂಡ ನನ್ನ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗಿದೆ, ಮತ್ತೆ ಓಪನ್ ಪೋರ್ಸ್ ಆಗಿದೆ, ಅದೇ ರೀತಿ ಪಿಗ್ಮೆಂಟೇಷನ್ ಕೂಡ ಸ್ಟಾರ್ಟ್ ಆಗ್ತಾ ಇದೆ ಅಂತ ಕೆಲವರು ಹೇಳ್ತಾರೆ. ಇನ್ ಕೆಲವ್ರು ಏನಂತ ಹೇಳ್ತಾರೆ, ನಾನು ಆಫೀಸ್ಗೆ ಹೋಗ್ತೀನಿ, ಬಿಸಿಲೆಲ್ಲ ಓಡಾಡ್ತೀನಿ, ಸೊ ಹಾಗಾಗಿ ನನ್ನ ಸ್ಕಿನ್ ಅಲ್ಲಿ ಟ್ಯಾನ್ ಆಗಿದೆ, ಮತ್ತೆ ಓಪನ್ ಪೋರ್ಸ್ ಕಾಣಿಸ್ಕೊತಾ ಇದೆ, ಅದೇ ರೀತಿ ಪಿಗ್ಮೆಂಟೇಷನ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಹೇಳ್ತಾರೆ. ಸೊ ನೋಡಿ ಫ್ರೆಂಡ್ಸ್, ಮನೇಲಿ ಇರೋರಾಗಿರ್ಬೋದು, ಹೊರಗಡೆ ಹೋಗಿ ಆಫೀಸ್ ನಲ್ಲಿ ಕೆಲಸ ಮಾಡೋರಾಗಿರ್ಬೋದು, ಅಥವಾ ಪಾರ್ಟಿ ಫಂಕ್ಷನ್ ಗೆ ಮೇಕಪ್ ಮಾಡ್ಕೊಳ್ಳೋರಾದ್ರೆ ಆಗಿರ್ಬೋದು, ಈ ಎಲ್ಲರೂ ಕೂಡ ತಮ್ಮ ಸ್ಕಿನ್ ನ ತುಂಬಾ ಚೆನ್ನಾಗಿ ಇಟ್ಕೊಬೇಕು ಅಂತಂದ್ರೆ ಫೇರ್ನೆಸ್ ಕ್ರೀಮ್ ಜೊತೆಗೆ ಎರಡು ಕ್ರೀಮ್ ನ ಆಡ್ ಮಾಡ್ಕೊಂಡ್ಲೇಬೇಕು. ಆ ಎರಡು ಕ್ರೀಮ್ ಯಾವ್ದು ಅಂತ ನಾವು ನೋಡೋದಾದ್ರೆ, ಮೊದಲನೇದಾಗಿ ಬಂದು ಒಂದು ಮಾಯಿಶ್ಚರೈಸರ್ ಕ್ರೀಮ್, ಎರಡನೇದಾಗಿ ಬಂದು ಅದು ಸನ್ಸ್ಕ್ರೀನ್ ಲೋಷನ್. ಸೊ ಮಾಯಿಶ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಲೋಷನ್ ನಮ್ಮ ಸ್ಕಿನ್ ಗೆ ಅಪ್ಲೈ ಮಾಡೋದ್ರಿಂದ ನಮ್ಗೆಲ್ಲ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಸೊ ನೋಡಿ, ಮೊದಲನೇದಾಗಿ ಮಾಯಿಶ್ಚರೈಸರ್ ನಮ್ಮ ಸ್ಕಿನ್ ನ ಯಾವ ರೀತಿ ಪ್ರೊಟೆಕ್ಟ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಾಯಿಶ್ಚರೈಸರ್ ಬಗ್ಗೆ ಇರುವಂತಹ ಉಪಯೋಗ ನೋಡ್ಕೊಂಬರೋಣ ಬನ್ನಿ. ನಿವಿಯಾ ಸಾಫ್ಟ್ ಮಾಯಿಶ್ಚರೈಸರ್ ನಮಗೆ ದಿನವಿಡೀ ತೇವಾಂಶ, ಮೃದುವಾದ ಆರೋಗ್ಯಕರ ಚರ್ಮನ ನೀಡುತ್ತೆ. ಸೊ ಇದ್ರ ಉಪಯೋಗ ನೋಡೋದಾದ್ರೆ 24 ಗಂಟೆಗಳ ಕಾಲ ನಮ್ಮ ಚರ್ಮ ತೇವಾಂಶವಾಗಿರಲು ಸಹಾಯ ಮಾಡುತ್ತೆ. ಇದನ್ನ ಎಲ್ಲ ಕಡೆನೂ ಯೂಸ್ ಮಾಡ್ಬೋದು. ವಿಟಮಿನ್ ಇ ಮತ್ತು ಎಣ್ಣೆಯುಕ್ತವಾಗಿ ಇದು ಸಮೃದ್ಧವಾಗಿದೆ. ಚರ್ಮವನ್ನು ಮೃದುವಾಗಿ ಮತ್ತು ಹೊಳೆಯಲು ಸಹಾಯ ಮಾಡುತ್ತದೆ. ಬೇಗನೆ ಚರ್ಮವು ಹೀರಿಕೊಳ್ಳುತ್ತದೆ, ಅಂಟಿಕೊಳ್ಳುವುದಿಲ್ಲ. ಸೊ ಲೈಟ್ ವೇಟ್ ಆಗಿರುತ್ತೆ. ಎಲ್ಲ ರೀತಿಯ ಸ್ಕಿನ್ಗೂ ಕೂಡ ಈ ಒಂದು ನಿವಿಯಾ ಮಾಯಿಶ್ಚರೈಸರ್ನ ನಾವು ಅಪ್ಲೈ ಮಾಡ್ಬೋದು.
ನೋಡಿ ಫ್ರೆಂಡ್ಸ್, ಸನ್ಸ್ಕ್ರೀನ್ ಲೋಷನ್ ಮಾಯಿಶ್ಚರೈಸರಿಂಗ್ ಆದ ತಕ್ಷಣ ಸನ್ಸ್ಕ್ರೀನ್ ಲೋಷನ್ ನಾವು ಅಪ್ಲೈ ಮಾಡಬೇಕು. ಸೊ ಯಾಕೆ ಸನ್ಸ್ಕ್ರೀನ್ ಲೋಷನ್ ನಾವು ಅಪ್ಲೈ ಮಾಡಬೇಕು ಅಂತ ನೋಡೋದಾದ್ರೆ, ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡೋದ್ರಿಂದ UV ಕಿರಣಗಳಿಂದ ಬರುವಂತಹ ಕೆಲವೊಂದು ಇವುಗಳನ್ನ ತಡೆಗಟ್ಟೋದಕ್ಕೆ ಸಹಾಯ ಮಾಡುತ್ತೆ. ಎರಡನೇದಾಗಿ ಸನ್ ಬರ್ನ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಇದೆರಡನ್ನು ಕೂಡ ಕಂಟ್ರೋಲ್ ಮಾಡುತ್ತೆ. ಮತ್ತೆ ನಮ್ಮ ಸ್ಕಿನ್ ಕಪ್ಪು ಕಲರ್ಗೆ ಟರ್ನ್ ಆಗೋದನ್ನು ಕೂಡ ಈ ಒಂದು ಸನ್ಸ್ಕ್ರೀನ್ ಲೋಷನ್ ತಡೆಯುತ್ತೆ. ಸೊ ಸನ್ಸ್ಕ್ರೀನ್ ಲೋಷನ್ ನಾವು ಮಾಯಿಶ್ಚರೈಸರ್ ಆದ್ಮೇಲೆ ಅಪ್ಲೈ ಮಾಡ್ಬೇಕಂತಂದ್ರೆ ಹೌದು, ಮಾಯಿಶ್ಚರೈಸರ್ ಆದ ನಂತರನೇ ಸನ್ಸ್ಕ್ರೀನ್ ಲೋಷನ್ ನಾವು ಅಪ್ಲೈ ಮಾಡಬೇಕು. ಅನಂತರ ಡೈಲಿ ಪ್ರೊಸೀಜರ್ ನಾವು ಯಾವೆಲ್ಲ ಕ್ರೀಮ್ಗಳನ್ನ ಅಪ್ಲೈ ಮಾಡ್ಕೋತೀವೋ ಆ ಒಂದು ಕ್ರೀಮ್ಗಳನ್ನ ನಾವು ಅನಂತರನೇ ಅಪ್ಲೈ ಮಾಡ್ಕೋಬೇಕು. ಸೊ ಇದುವರೆಗೂ ಸನ್ಸ್ಕ್ರೀನ್ ಲೋಷನ್ ಯಾವ ರೀತಿ ಅಪ್ಲೈ ಮಾಡ್ಕೊಬೇಕು ಅನ್ನೋದು ಕೆಲವರಿಗೆ ಗೊತ್ತಿಲ್ಲ. ಸೊ ಅವರು ಕೂಡ ಈ ಒಂದು ವಿಡಿಯೋನ ನೋಡಿ ನೀಟಾಗಿ ಸನ್ಸ್ಕ್ರೀನ್ ಲೋಷನ್ ಯಾವ ರೀತಿ ಬಳಸಬೇಕು ಅನ್ನೋದನ್ನ ತಿಳ್ಕೊಳ್ಳಿ. ಸನ್ಸ್ಕ್ರೀನ್ ಲೋಷನ್ ಬರ್ಸೋದ್ರಿಂದ ನಮ್ಮ ಸ್ಕಿನ್ ತುಂಬಾ ಹೈಜಿನಿಕ್ ಆಗಿ ಕಾಣುತ್ತೆ. ಮತ್ತೆ ಆಟೋ ಗ್ಲಾಸಿನ ಕೂಡ ತಂದ್ಕೊಡುತ್ತೆ ಸನ್ಸ್ಕ್ರೀನ್ ಲೋಷನ್. ಯಾವ್ದೇ ರೀತಿಯ ಪಿಗ್ಮೆಂಟೇಷನ್ ಆಗಿರ್ಬೋದು, ಸನ್ ಬರ್ನ್ ಆಗಿರ್ಬೋದು, ಸನ್ ಟ್ಯಾನ್ ಆಗಿರ್ಬೋದು, ಮತ್ತೆ ಬ್ಲಾಕ್ ಮಾರ್ಕ್ಸ್ ಆಗಿರ್ಬೋದು, ಇದನ್ನೆಲ್ಲಾನು ಕೂಡ ತಡೆಗಟ್ಟೋದು ಈ ಒಂದು ಸನ್ಸ್ಕ್ರೀನ್ ಲೋಷನ್. ಮೊದಲನೇದಾಗಿ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿ, ಅನಂತರ ಸನ್ಸ್ಕ್ರೀನ್ ಲೋಷನ್ ನ ಅಪ್ಲೈ ಮಾಡಿ. ನೀವು ಡೈಲಿ ಬೇಸ್ ನಲ್ಲಿ ಯಾವ ಕ್ರೀಮ್ ನ ಅಪ್ಲೈ ಮಾಡ್ತೀರೋ ಅನಂತರನೇ ನೀವು ಆ ಕ್ರೀಮ್ ನ ಅಪ್ಲೈ ಮಾಡಬೇಕು. ಸೊ ಮನೇಲಿ ಇರೋರಾದ್ರೂ ಸರಿನೇನೆ, ಹೊರಗಡೆ ಹೋಗಿ ಕೆಲಸ ಮಾಡೋರಾದ್ರೂ ಸರಿನೇನೆ, ಅಥವಾ ಪಾರ್ಟಿ ಫಂಕ್ಷನ್ ಗಳಿಗೆ ಮೇಕಪ್ ಮಾಡ್ಕೊಳ್ಳೋದಾದ್ರೂ ಸರಿನೇನೆ, ಡೈಲಿ ಬೇಸ್ ನಲ್ಲಿ ಈ ಎರಡು ಕ್ರೀಮ್ ನ ನಾವು ಅಪ್ಲೈ ಮಾಡ್ಲೇಬೇಕು. ಸೊ ಈ ರೀತಿ ಅಪ್ಲೈ ಮಾಡ್ತಾ ಬಂದ್ರೆ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಏನು ಹಚ್ಚೋದ್ ಬೇಡ, ಕಾಸ್ಟ್ಲಿ ಆದಂತಹ ಪೌಡರ್ಗಳನ್ನ ಹಚ್ಚೋದ್ ಬೇಡ, ಯಾವ ಫೌಂಡೇಶನ್ ಹಚ್ಚೋದ್ ಬೇಡ, ಏನು ಹಚ್ಚೋದ್ ಬೇಡ. ಜಸ್ಟ್ ಫೇಸ್ ವಾಶ್ ಆದ ತಕ್ಷಣ ಮಾಯಿಶ್ಚರೈಸರ್ ನ ಅಪ್ಲೈ ಮಾಡಿ, ಅನಂತರ ಸನ್ಸ್ಕ್ರೀನ್ ಲೋಷನ್ ನ ಅಪ್ಲೈ ಮಾಡಿ. ಆಮೇಲೆ ನಿಮ್ಗೆ ಯಾವ ಕ್ರೀಮ್ ಬೇಕು, ಫೇರ್ ಅಂಡ್ ಲವ್ಲಿ ಅಪ್ಲೈ ಮಾಡೋರು ಫೇರ್ ಅಂಡ್ ಲವ್ಲಿ, ಇಲ್ಲ ಅಂತಂದ್ರೆ ಪಾಂಡ್ಸ್ ವೈಟ್ ಬ್ಯೂಟಿ ಅಪ್ಲೈ ಮಾಡೋರು ಪಾಂಡ್ಸ್ ವೈಟ್ ಬ್ಯೂಟಿನ ಅಪ್ಲೈ ಮಾಡ್ತಾ ಬನ್ನಿ. ಒಂದು ವಾರದಲ್ಲಿ ನಿಮ್ಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಸ್ಕಿನ್ ಡಲ್ನೆಸ್ ನ ಕಮ್ಮಿ ಮಾಡುತ್ತೆ ಈ ಎರಡು ಕ್ರೀಮ್ಗಳು. ನಂತರ ಸ್ಕಿನ್ ಅಲ್ಲಿರುವಂತಹ ತೇವಾಂಶನ ಇದು ಹೆಚ್ಚಿಸುತ್ತೆ. ಸೊ ಹಾಗಾಗಿ ನಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ನಾವು ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕಾದ್ರೂ ಕೂಡ ಈ ರೀತಿ ಮೇಕಪ್ ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಸ್ಕಿನ್ಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಸ್ಕಿನ್ ಹಚ್ಚಿರೋದ್ರಿಂದ ಸನ್ ಬರ್ನ್ ಆಗೋದಿಲ್ಲ, ಮತ್ತೆ ಸನ್ ಟ್ಯಾನ್ ಆಗೋದಿಲ್ಲ, ನೆಕ್ಸ್ಟ್ ಚರ್ಮ ಒಣಗ್ದಾಗಿ ಕಾಣೋದಿಲ್ಲ. ಮಾಯಿಶ್ಚರೈಸರ್ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿರುವಂತಹ ತೇವಾಂಶನ ಅದು ಹಿಡಿದಿಟ್ಕೊಳ್ಳುತ್ತೆ. ನೆಕ್ಸ್ಟ್ ಸ್ಕಿನ್ ಆಟೋ ಗ್ಲಾಸಿನ ತಂದು ಕೊಡುತ್ತೆ. ಸೊ ಈ ಎರಡು ಕ್ರೀಮ್ ನ ನಮ್ಮ ಡೈಲಿ ಬೇಸ್ ನಲ್ಲಿ ನೀವು ಅಪ್ಲೈ ಮಾಡಲೇಬೇಕು. ಸೊ ಈ ರೀತಿ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬಾನೇ ಚೆನ್ನಾಗಿರುತ್ತೆ. ಸೊ ಸನ್ಸ್ಕ್ರೀನ್ ಲೋಷನ್ ಅಲ್ಲಿ ಯಾವ್ದು ಬೆಸ್ಟ್ ಮತ್ತೆ ಮಾಯಿಶ್ಚರೈಸರ್ ಅಲ್ಲಿ ಯಾವ್ದು ಬೆಸ್ಟ್ ಅಂತ ಸೊ ನೋಡಿ ಫ್ರೆಂಡ್ಸ್, ನಾನ್ ಯೂಸ್ ಮಾಡೋದು ಮತ್ತೆ ಸಜೆಸ್ಟ್ ಮಾಡೋದು ನಿವಿಯಾ ಸಾಫ್ಟ್ ಅನ್ನುವಂತಹ ಒಂದು ಮಾಯಿಶ್ಚರೈಸರ್ ಕ್ರೀಮ್ ನ ಹೇಳ್ತೀನಿ. ಇದು ಲೈಟ್ ಮಾಯಿಶ್ಚರೈಸಿಂಗ್ ಕ್ರೀಮ್ ಆಗಿರುತ್ತೆ. ಸೊ ಇದನ್ನ ಬಾಡಿಗೂ ಸಹ ನಾವು ಅಪ್ಲೈ ಮಾಡ್ಕೊಬಹುದು. ಮತ್ತೆ ಇಲ್ಲೇ ಮೆನ್ಷನ್ ಮಾಡಿದ್ದಾರೆ ನೋಡಿ, ಬಾಡಿಗೆ ಮತ್ತೆ ಹ್ಯಾಂಡ್ಸ್ಗೆ ಮತ್ತೆ ಫೇಸ್ಗೆ ಮೂರಕ್ಕೂ ಸೇರಿಸಿ ಈ ಒಂದು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಬಹುದು. ಸೊ ಇದು ಮೂರಕ್ಕೂ ಸಹ ಯೂಸ್ ಆಗುತ್ತೆ. ಫೇಸ್ ಮಾತ್ರ ನೀವು ಆಸ್ ಯೂಶುವಲಿ ಫೇಸ್ ವಾಶ್ ಆದ ತಕ್ಷಣನೇ ಈ ಒಂದು ಮಾಯಿಶ್ಚರೈಸರ್ ನ ನೀವು ಅಪ್ಲೈ ಮಾಡ್ಕೊಬಹುದು. ಇದಕ್ಕೇನು ಜಾಸ್ತಿ ಕಾಸ್ಟ್ ಆಗೋದಿಲ್ಲ. ಜಸ್ಟ್ 75 ರೂಪೀಸ್ ಏನೋ ಇದೆ, ಇದು 60 ರೂಪೀಸ್ ಏನೋ ಇದೆ ಸ್ಮಾಲ್ ಸೈಜ್ ಇದು. ನಿಮ್ಗೆ ಇನ್ನೂ ಚೆನ್ನಾಗಿರೋದು ಬೇಕು, ದಪ್ಪ ಇರೋದು ಸೈಜ್ ಅಲ್ಲಿ ಬೇಕು ಅನ್ನೋದಾದ್ರೆ 150 ರೂಪೀಸ್ಗೂ ಸಿಗುತ್ತೆ. ಸೊ ಫೇಸ್ಗೆ ಅಪ್ಲೈ ಮಾಡ್ತೀವಿ ಅಂತಂದ್ರೆ 1 ಮಂತ್ ಕಂಪ್ಲೀಟ್ ಆಗಿ ನಮ್ಗೆ ಈ ಒಂದು ಚಿಕ್ಕ ಕ್ರೀಮ್ ಅಲ್ಲೇ ಇದ್ ಮಾಡ್ಕೊಬಹುದು. ಸೊ ನೋಡಿ, ಎಷ್ಟೋ ಜನ ಕೇಳ್ತಾರೆ ಫೇರ್ನೆಸ್ ಕ್ರೀಮ್ ನ ಅಪ್ಲೈ ಮಾಡ್ಕೊಂಡಾದ್ಮೇಲೆ ಸ್ಕಿನ್ ಬೀಳ್ತಂಗ ಆಗುತ್ತೆ, ಮತ್ತೆ ವೈಟ್ ಕಾಣುತ್ತೆ, ಕ್ರೀಮ್ ಎಲ್ಲ ಒಂದ್ ರೀತಿ ತುಂಬಾ ಡಾರ್ಕ್ ಆಗಿ ಕಾಣುತ್ತೆ ಅನ್ನೋರ್ಗೆ ಈ ಒಂದು ಮಾಯಿಶ್ಚರೈಸರ್ ಕ್ರೀಮ್ ನ ಅಪ್ಲೈ ಮಾಡ್ಕೊಂಡ್ರೆ ಆ ಎಲ್ಲಾ ಸಮಸ್ಯೆನೂ ಕೂಡ ಕಮ್ಮಿ ಆಗುತ್ತೆ. ಸೊ ಅದಕ್ಕೆ ನಾನು ಹೇಳ್ತಾ ಇರೋದು, ಮಾಯಿಶ್ಚರೈಸರ್ ಕ್ರೀಮ್ ನ ನಿಮ್ಮ ಡೈಲಿ ಬೇಸ್ ನಲ್ಲಿ ಕಂಪಲ್ಸರಿಯಾಗಿ ಆಡ್ ಮಾಡ್ಕೊಂಡೇಬೇಕು. ನೀವು ಫೇರ್ನೆಸ್ ಕ್ರೀಮ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಈ ಒಂದು ಪಾಂಡ್ಸ್ ಒಂದು ಮಾಯಿಶ್ಚರೈಸರ್ ನ ಅಪ್ಲೈ ಮಾಡ್ಕೊಳ್ಳಿ. ಸೊ ಸೆಕೆಂಡ್ ನೇಮ್ ಬಂದ್ಬಿಟ್ಟು ಕ್ರೀಮ್ ನಿಮ್ಗೆ ಅಪೋಲೋ ಫಾರ್ಮಸಿ ಸನ್ಸ್ಕ್ರೀನ್ ಕ್ರೀಮ್ SPF 40 ಅಂತ ಇದೆ. ಸೊ ನೋಡಿ, ಈ ಒಂದು ಕ್ರೀಮ್ ನಿಮ್ಗೆ 200 ರೂಪೀಸ್ ಅಲ್ಲಿ ಸಿಗುತ್ತೆ. ಸೊ ನೋಡ್ಬಿಟ್ಟು ಹೇಳ್ತಿದೀವಿ, 200 ರೂಪೀಸ್ ಅಲ್ಲಿ ನಿಮ್ಗೆ ಈ ಒಂದು ಸನ್ಸ್ಕ್ರೀನ್ ಲೋಷನ್ ಸಿಗುತ್ತೆ. ಸೊ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಫಾರ್ ಆಲ್ ಸ್ಕಿನ್ ಟೈಪ್ಸ್. ಅಂದ್ರೆ ಮಾಯಿಶ್ಚರೈಸರ್ ಆದ್ಮೇಲೆ ಇದನ್ನ ಆಲ್ ಸ್ಕಿನ್ ಟೈಪ್ ಅಂತ, ಅಂದ್ರೆ ಡ್ರೈ ಸ್ಕಿನ್ ಆಗಿರ್ಬೋದು, ಆಯಿಲ್ ಸ್ಕಿನ್ ಆಗಿರ್ಬೋದು, ಅಥವಾ ಡ್ರೈ ಮತ್ತೆ ಆಯಿಲ್ ಕಾಂಬಿನೇಷನ್ ಸ್ಕಿನ್ ಆಗಿರ್ಬೋದು, ಈ ಎಲ್ಲಾ ಸ್ಕಿನ್ಗೂ ಕೂಡ ಈ ಒಂದು ಸನ್ಸ್ಕ್ರೀನು ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಇದು ಬೇಕಂತ ಅಂದ್ರೆ ನಾನು ಇದನ್ನ ನೇಮ್ ಕೂಡ ಆಡ್ ಮಾಡಿರ್ತೀನಿ, ಮತ್ತೆ ಇದರಿಂದ ಏನೆಲ್ಲ ಉಪಯೋಗ ಇದೆ ಅನ್ನೋದನ್ನು ಕೂಡ ಡೀಟೇಲ್ ಆಗಿ ನಾನು ನಿಮಗೆ ತಿಳಿಸ್ತೀನಿ. ಈ ಒಂದು ಸನ್ಸ್ಕ್ರೀನ್ ಲೋಷನ್ ನ ಉಪಯೋಗ ನೋಡೋದಾದ್ರೆ ಇದು ಅಪೋಲೋ ಫಾರ್ಮಸಿ ಸನ್ಸ್ಕ್ರೀನ್ ಕ್ರೀಮ್ ಆಗಿರುತ್ತೆ. SPF 40 ಆಗಿರುತ್ತೆ. ಸೂರ್ಯನ ಕಿರಣಗಳಿಂದ ನಮ್ಮ ಚರ್ಮವನ್ನು ಪರಿಪೂರ್ಣವಾಗಿ ರಕ್ಷಿಸುತ್ತೆ.
ಮತ್ತೆ ಇದರಲ್ಲಿ UV ಕಿರಣಗಳಿಂದ ರಕ್ಷಣೆ ಸಿಗುತ್ತೆ. ಟ್ಯಾನಿಂಗ್ ಮತ್ತು ಕಪ್ಪು ಕಲೆಗಳನ್ನ ಕಡಿಮೆ ಮಾಡುತ್ತೆ. ಆಮೇಲೆ ಚರ್ಮಕ್ಕೆ ತೇವಾಂಶ ಒದಗಿಸಿ ಸ್ಕಿನ್ ನ ಸ್ಮೂತ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಚರ್ಮವನ್ನು ಆರೋಗ್ಯಕರವಾಗಿಡಲು ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ. ಇದು ಆಲ್ ಟೈಪ್ ಸ್ಕಿನ್ಗೆ ನಾವು ಯೂಸ್ ಮಾಡ್ಕೊಬೋದು. ಎಣ್ಣೆಯುಕ್ತವಲ್ಲ ಇದು, ಅಂದರೆ ಆಯಿಲ್ ಕಂಟೆಂಟ್ ಸ್ವಲ್ಪ ಕಮ್ಮಿ ಇದೆ. ಮತ್ತು ಲೈಟ್ ವೆಯ್ಟ್, ಅಂಟಿಕೊಳ್ಳೋದಿಲ್ಲ. ಎಲ್ಲ ರೀತಿಯ ಚರ್ಮಕ್ಕೂ ಇದು ಸೂಕ್ತ. ಪ್ರತಿದಿನ ಬಳಸೋದ್ರಿಂದ ಒಳ್ಳೆ ಬೆನಿಫಿಟ್ನ ನಾವು ಈ ಒಂದು ಸನ್ಸ್ಕ್ರೀನ್ ಲೋಷನ್ ಅಪೋಲೋ ಫಾರ್ಮಸಿ SPF ಅಲ್ಲಿ ನಾವು ಕಂಡ್ಕೋಬಹುದು. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಾವು ಪ್ರತಿದಿನ ಈ 2 ಕ್ರೀಮ್ನ ಯೂಸ್ ಮಾಡೋದ್ರಿಂದ ಗ್ಲಾಸಿ ಆಗಿ ಸ್ಕಿನ್ ಅಲ್ಲಿ ಯಾವುದೇ ರೀತಿಯ ಟ್ಯಾನ್ ಮತ್ತೆ ಪಿಗ್ಮೆಂಟೇಷನ್ ಇಲ್ದಿರೋ ಹಾಗೆ ಗ್ಲಾಸಿ ಲುಕ್ ಅನ್ನ ಪಡ್ಕೊಬಹುದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.